ಮನೆ ಮದ್ದುಗಳು ಅದನ್ನೆಲ್ಲ ಕಣ್ಣು ಮೇಲೆ ಪ್ರಯೋಗ ಮಾಡಬೇಡಿ. ಯಾವ ಕಾರಣಕ್ಕೋಸ್ಕರ ಡ್ರೈ ಐಸ್ ಬರುತ್ತೆ? ಕಣ್ಣು ಒಂದು ತುಂಬ ಸೂಕ್ಷ್ಮವಾದ ಅಂಗ. ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆ ಆಗ್ತಿದೆ, ಆದರೆ ಬೇಗ ಹಿಂಗಿ ಹೋಗ್ತಿದೆ. ಕೆಲವರು ಹೇಳ್ತಾರೆ ಕಣ್ಣಲ್ಲಿ ಪದೇ ಪದೇ ನೀರು ಬರ್ತಾ ಇದೆ ಅಂತ. ಕಣ್ಣು ಕೆಂಪಾಗೋದು, ಕಣ್ಣಿನ ಮೂಲೆಗಳಲ್ಲಿ ಕಣ್ಣು ಕೆಂಪಾಗೋದು ಬೆಳಗ್ಗೆ ಎದ್ದಾಗ, ಇಲ್ಲ ಇಡೀ ದಿನ ಕಂಪ್ಯೂಟರ್ ನೋಡಿದ ಮೇಲೆ, ಇಲ್ಲ ಕಣ್ಣು ಉರಿಯೋದು, ಚುಚ್ಚೋದು, ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅವರಿಗೆ ದೃಷ್ಟಿ ಅಷ್ಟು ಸರಿಯಾಗಿ ಕಾಣಲ್ಲ. ಹಾರ್ಮೋನ್ ವೇರಿಯೇಷನ್ಸ್ಗೂ ಮತ್ತೆ ಡ್ರೈ ಐಸಿಗೂ ಅಥವಾ ಐ ಹೆಲ್ತ್ಗೂ ಕನೆಕ್ಷನ್ಸ್ ಇದೆ. ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಅದು ಅಫೆಕ್ಟ್ ಮಾಡ್ತಾ ಇದೆ. ಎದ್ದಾಗಿಂದ ಸಂಜೆ ಕೆಲಸ ಮುಗಿಯೋವರೆಗೂ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ, ಇವೆಲ್ಲ ಡೇಂಜರ್ ಸೈನ್ಸ್. ನಾವು ಕಣ್ಣು ಮುಚ್ಚಿ ತೆಗ್ದಾಗ, ಕಣ್ಣು ಓಪನ್ ಬಿಟ್ಟಾಗ ಫ್ಯಾನ್ ಗಾಳಿ ಇರುತ್ತೆ, AC ಇರುತ್ತೆ, ಹೊರಗೆ ಹೋಗ್ತೀವಿ, 2 ವೀಲರ್ ಓಡಿಸ್ತಾ ಇರಬೇಕಿದ್ರೆ ಗಾಳಿ ಹೊಡೆಯುತ್ತೆ, ಆವಾಗ ಬೇಗ ಕಣ್ಣೀರು ಇವಾಪರೇಟ್ ಆಗುತ್ತೆ. ದೇಹದ ನಾರ್ಮಲ್ ಅಂಗಗಳ ಮೇಲೆ ನಮ್ಮ ಬಾಡಿ ಅದನ್ನ ಫಾರಿನ್ ಅಂತ ನೋಡ್ಬಿಟ್ಟು ಅದಕ್ಕೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಐ ಮೇಕಪ್ ಮಾಡ್ತಾರೆ ಅಥವಾ ಐ ಕಾಜಲ್ ಹಾಕೋದು, ಐಲೈನರ್, ಇದೇನಾದ್ರೂ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತಾ? ಯಾವಾಗ ನೀವು ಐಲೈನರ್ ಹಾಕ್ತೀರಾ, ಕಾಜಲ್ ಹಾಕ್ತೀರಾ, ಆ ಲೈನ್ ಮೇಲೆ ಹಾಕ್ತೀರಾ, ಆ ಓಪನಿಂಗ್ಸು ಈ ಪಾರ್ಟಿಕಲ್ಸಿಂದ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಜನ ಪೇಷಂಟ್ಸ್ ಏನು ಕೇಳ್ತಾರೆ, ಮಗುಗೆ ಎಲ್ಲ ಕ್ಯಾರೆಟು ಎಲ್ಲ ತಿನ್ನಿಸ್ತಾ ಇದ್ದೀವಿ, ಕನ್ನಡಕ ಹೊಟ್ಟೋಗತ್ತಾ? ನಿಮ್ಮ ಕಣ್ಣೀರು ನೋಡಿದರೆ ಅದರಲ್ಲಿ 3 ಇಂಪಾರ್ಟೆಂಟ್ ಪದರ ಇದೆ. ಮೇಲ್ಭಾಗದ ಪದರ ಎಣ್ಣೆ ಅಂಶದ ಪದರ, ಮಧ್ಯದ ಪದರ ನೀರಿನ ಅಂಶ, ಕೊನೆಯದು ಪದರ ಅದು ಮ್ಯೂಸಿನ್ ಲೇಯರ್ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ಕಣ್ಣಲ್ಲಿ ನೀರು ಸುರಿತಾ ಇದೆ, ನೀವೆಂತ ಡ್ರೈ ಐ ಹೇಳ್ತಾ ಇದ್ದೀರಾ ಅಂತ. ನೀವು ಕೇಳಿರ್ಬೋದು, ಮುಂಚೆ ಮ್ಯಾಲ್ನರಿಶ್ಮೆಂಟ್ ಇದ್ದಾಗ, ಅಂದರೆ ಅಂಡರ್ ನರಿಶ್ಡ್ ಚಿಲ್ಡ್ರನಲ್ಲಿ ಎಷ್ಟೊಂದು ಜನ ಕಣ್ಣಿನ ದೃಷ್ಟಿನೂ ಕಳ್ಕೊಂಡಿದ್ರು. ಸಮತೋಲನ ಆಹಾರ ಏನೇನು ಕೊಡಬೇಕೋ ಅದನ್ನು ಕರೆಕ್ಟಾಗಿ ಕೊಡಬೇಕು. ಅದು ಬಿಟ್ಬಿಟ್ಟು ಅತಿಯಾಗಿ ಮಾಡೋದು, ಇಲ್ಲ ಅತಿ ಕಮ್ಮಿ ಮಾಡೋದು, ಏನೋ ಯಾರೋ ಹೇಳಿದ್ರು ಅಂತ ಕೇಳಿ ಇದು ಮಾತ್ರ ಜಾಸ್ತಿ, ಅದರಿಂದನೂ ಟಾಕ್ಸಿಕೋಸಿಸ್ ಎಲ್ಲ ಆಗ್ಬೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಡ್ರೈ ಐಸ್ ಅಥವಾ ಕಣ್ಣು ಒಣಗುವಿಕೆ ಅಂತ ನಾವೇನು ಕರಿತೀವಿ, ಇತ್ತೀಚೆಗೆ ತುಂಬ ಕಾಮನ್ ಆಗಿರುವಂಥ ಒಂದು ಕಣ್ಣಿನ ಕಂಡೀಷನ್ ಅಂತಲೇ ಹೇಳ್ಬೋದು. ಕಣ್ಣು ನಮ್ಮ ದೇಹದಲ್ಲಿರುವಂಥ ಒಂದು ಸೂಕ್ಷ್ಮವಾಗಿರುವಂಥ ಅಂಗ. ಅದನ್ನು ಕಾಪಾಡಿಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರಿಗೆ ಕಣ್ಣಿಲ್ಲ ಅವರಿಗೆ ಅದ್ರ ವ್ಯಾಲ್ಯೂ ಹೆಚ್ಚಾಗಿ ಗೊತ್ತಿರುತ್ತೆ. ಸೊ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಡ್ರೈ ಐಸ್. ಸೊ ಯಾವ ಕಾರಣಕ್ಕೋಸ್ಕರ ಡ್ರೈ ಐಸ್ ಬರುತ್ತೆ, ಡ್ರೈ ಐಸ್ ಬಂದಾಗ ಯಾವೆಲ್ಲ ಸಿಂಪ್ಟಮ್ಸ್ಗಳು ಅಂದರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮ್ಯ ಎಸ್ ಭಟ್, ಸೀನಿಯರ್ ಕನ್ಸಲ್ಟೆಂಟ್ ಆಪ್ಥಲ್ಮಾಲಜಿಸ್ಟ್, ಜಯದೇವ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್, RR ನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ನಾವಿವತ್ತು ಕಣ್ಣಿನ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾವು ಇದಕ್ಕಿಂತ ಹಿಂದೆಯೂ ಕೂಡ ಕಣ್ಣಿನ ವಿಚಾರದ ಬಗ್ಗೆ ಹಲವಾರು ಟಾಪಿಕ್ಗಳನ್ನು ಮಾಡಿದ್ದೀವಿ. ಬಟ್ ಇವತ್ತು ಮಾಡ್ತಾ ಇರುವಂಥದ್ದು ಡ್ರೈ ಐಸ್. ಸೊ ಕಣ್ಣಿನಲ್ಲಿ ಒಣಗುವಿಕೆ, ಬಟ್ ನಾವು ನಾರ್ಮಲ್ ಆಗಿ ಇನ್ ಜನರಲ್ ಆಗಿ ಕೂಡ ಡ್ರೈ ಐಸ್ ಅಂತಾನೆ ಕರಿತೀವಿ. ಬಟ್ ಎಕ್ಸಾಕ್ಟ್ಲಿ ಡ್ರೈ ಐಸ್ ಅಂತ ಹೇಳಿದ್ರೆ ಏನು, ಅಂದರೆ ಜನರಿಗೆ ಸಿಂಪಲ್ ಆಗಿ ಅರ್ಥ ಆಗೋ ಥರ ಇದನ್ನು ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ಸೊ ಡ್ರೈ ಐ ಅಂದರೆ ಅದು ಒಂದು ಕಣ್ಣಿನ ವ್ಯಾಧಿ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಾವು OPDಸಲ್ಲಿ ಪೇಷಂಟ್ಸ್ ಬರ್ತಾರೆ ಈ ಸಮಸ್ಯೆಯಿಂದ. ಇದರಲ್ಲಿ ಏನಾಗುತ್ತೆ ಅಂದರೆ ಕಣ್ಣಿನ ಮೇಲ್ಮೈ ಅಂದರೆ ಆಕ್ಯುಲರ್ ಸರ್ಫೇಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತೇವಾಂಶ ಕಮ್ಮಿ ಇರುತ್ತೆ, ಅದರ ಇಂಬ್ಯಾಲೆನ್ಸ್, ಅಸಮತೋಲನೆ ಇರುತ್ತದೆ. ಅದು ಹೇಗೆ ಆಗತ್ತೆ ಅನ್ನೋದಕ್ಕೆ ದೇರ್ ಆರ್ ವೇರಿಯಸ್ ಕಾಸಸ್. ಸೊ ಇದಕ್ಕೆ 3 ಇಂಪಾರ್ಟೆಂಟ್ ಕಾರಣಗಳು ಹೇಳ್ಬೋದು. ಒಂದು, ಕಣ್ಣೀರಿನ ಉತ್ಪಾದನೆ ಕಮ್ಮಿ ಆಗುವುದು. ಸೆಕೆಂಡ್, ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆ ಆಗ್ತಿದೆ, ಆದರೆ ಬೇಗ ಹಿಂಗಿ ಹೋಗ್ತಿದೆ, ಅಂದರೆ ಇವಾಪರೇಟ್ ಆಗ್ತಾ ಇದೆ ಅದು. ಮೂರನೇದು ಏನಂದರೆ, ಇವಾಗ ಕಣ್ಣೀರಿನ ಗುಣಮಟ್ಟ ಕಮ್ಮಿ, ಕಣ್ಣೀರು ಪ್ರೊಡಕ್ಷನ್ ಆಗ್ತಾ ಇದೆ, ಇವಾಪರೇಷನು ಅಷ್ಟು ಆಗ್ತಾ ಇಲ್ಲ, ಆದರೆ ಅದರ ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ, ಕಮ್ಮಿ ಇದೆ. ಇದರಿಂದ ಈ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ಸೊ ಕಣ್ಣೀರಿನ ತೇವಾಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ಕಣ್ಣಲ್ಲಿ ಯು ಕ್ಯಾನ್ ಸಿ ಪರಿಣಾಮಗಳನ್ನ ನೋಡ್ಬೋದು. ಯಾವ ಥರ ಪೇಷಂಟ್ ಬರ್ತಾರೆ, ನಮಗೆ ಕಣ್ಣು ಕೆಂಪಾಗೋದು, ಕಣ್ಣಿನ ಮೂಲೆಗಳಲ್ಲಿ ಕಣ್ಣು ಕೆಂಪಾಗೋದು ಬೆಳಗ್ಗೆ ಎದ್ದಾಗ, ಇಲ್ಲ ಇಡೀ ದಿನ ಕಂಪ್ಯೂಟರ್ ನೋಡಿದ ಮೇಲೆ, ಇಲ್ಲ ಕಣ್ಣು ಉರಿಯೋದು, ಚುಚ್ಚೋದು, ಇಲ್ಲ ಸ್ವಲ್ಪ ಹೊತ್ತಾದಮೇಲೆ ಅವರಿಗೆ ದೃಷ್ಟಿ ಅಷ್ಟು ಸರಿಯಾಗಿ ಕಾಣಲ್ಲ,
ಸೊ ಇದೆಲ್ಲ ತುಂಬ ಸಾಮಾನ್ಯವಾಗಿ ನೋಡುವಂಥ ಸಿಂಪ್ಟಮ್ಸ್. ಓಕೆ, ನೀವು ಹೇಳಿದ್ರೆ ಡಾಕ್ಟರಿಗೆ ಒ ಪಿ ಡಿಲಿ ಬರ್ತಾರೆ ಇದಕ್ಕೆ ರಿಲೇಟೆಡ್ ಆಗಿ ಜನ ಅಂತ. ಹಾಗಿದ್ರೆ ಡ್ರೈ ಐಸ್ ಅನ್ನು ತುಂಬಾ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ನೀವು ಹೇಳಿದ್ರೆ ಇಚ್ಚಿಂಗ್ ಇರುತ್ತೆ, ಅಂದ್ರೆ ಒಂದು ರೀತಿ ತುರ್ಕೆ ಇರುತ್ತೆ, ಕಣ್ಣು ಕೆಂಪಗಾಗುತ್ತೆ ಅಂತ. ಆದ್ರೆ ಆ ಥರ ಆದಾಗ ಅಯ್ಯೋ ಬಿಡು ನಾರ್ಮಲ್ಲು, ಏನೋ ಡಸ್ಟ್ ಆಗಿದೆ ಅದರಿಂದ ಈ ಥರ ಆಗಿರ್ಬೋದು ಅಂತ ಕೇರ್ಲೆಸ್ ಮಾಡೋರು ಹೆಚ್ಚಿರ್ತಾರೆ. ಇಲ್ಲ ಅದ್ರ ಬಗ್ಗೆನೂ ಡ್ರೈ ಐಸ್ ಬಗ್ಗೆನೂ ಕೇರ್ ಮಾಡಿ ನಿಮ್ಮ ಹತ್ರ ಬಂದು ತೋರಿಸ್ಕೊಳ್ಳೋರು ಇರ್ತಾರ ಅಂತ? ಹೌದು, ಯೂಶಲಿ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಯಾರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. 1 ದಿನ 2 ದಿನ 1 ವಾರ ನೋಡ್ತಾರೆ. ಬಟ್ ಅದಾದಮೇಲೆ ಕಣ್ಣು ಒಂದು ತುಂಬ ಸೂಕ್ಷ್ಮವಾದ ಅಂಗ. ಹೌದು, ನಮ್ಮ ದೇಹದಲ್ಲಿ ಚೂರು ಆಗಲಿಲ್ಲ ಅಂದರೂ ನಮಗೇನೂ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ಇವಾಗ ಎಲ್ಲರೂ ಗ್ಯಾಡ್ಜೆಟ್ಸ್ ಯೂಸ್ ಮಾಡಲೇಬೇಕು. ಕೆಲಸ ಮೂಲತಃ ಕಂಪ್ಯೂಟರ್ ಮೂಲಕ ಇರುತ್ತೆ, ಇಲ್ಲ ಸೆಲ್ಫೋನ್ ಮೂಲಕ ಇರುತ್ತೆ. ಮಕ್ಕಳು ಓದಬೇಕು, ಅದಕ್ಕೂ ಐಪ್ಯಾಡ್ಸ್ ಯೂಸ್ ಮಾಡ್ತಾರೆ. ಸೊ ಆದ್ದರಿಂದ ಒಂದಷ್ಟು ದಿನ ಆದಮೇಲೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಡ್ರೈ ಐಸಿಂದ. ಆವಾಗ ಬರ್ತಾರೆ ಕಣ್ಣಿನ ಚಿಕಿತ್ಸೆಗೆ. ಆವಾಗ ನೋಡಿದಾಗ ನಮಗೆ ಎಲ್ಲ ಮಾಹಿತಿ ಸಿಗತ್ತೆ. ಎಲ್ಲ ನಾವು ಕೇಳ್ತೀವಿ ಏನೇನು ಥರ ಕೆಲಸ ಮಾಡ್ತಾರೆ, ಫಸ್ಟಿಂದ ಕೇಳಬೇಕು. ಯಾವ ಥರ ಪ್ರೊಫೆಷನ್ನು, ಏನು ಕೆಲಸ ಮಾಡ್ತಾರೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು. ಸೊ ಅದೆಲ್ಲ ಕೇಳಿದಾಗ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಓಕೆ, ಈಗ ಒಂದು ಪರ್ಸನಿಗೆ ಡ್ರೈ ಐಸ್ ಆಗಿದೆ ಅಂತ ಹೇಳಿದಾಗ ಯಾವೆಲ್ಲ ಮೇಜರ್ ಸಿಂಪ್ಟಮ್ಸ್ ಇರುತ್ತೆ, ಯಾವಾಗ ಎಚ್ಚೆತ್ಕೋಬೇಕು ಅಂತ? ಯಾಕಂದ್ರೆ ಕಣ್ಣಿನ ತುರ್ಕೆ ಉಂಟಾಗುವಂಥದ್ದು ಅಥವಾ ಇಚ್ಚಿಂಗ್ ನೀವು ಹೇಳಿದ್ರಿ, ರೆಡ್ನೆಸ್ ಆಗುವಂಥದ್ದು, ಅದನ್ನು ಜನರು ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆದರೆ ಈ ಥರ ಸಿಂಪ್ಟಮ್ಸ್ಗಳು ಇಷ್ಟು ದಿನ ಕ್ಯಾರಿ ಆದರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ಯಾವಾಗ ಅಂತ? ಈಗ ರೆಡ್ನೆಸ್ಸು, ಬರ್ನಿಂಗು, ಇಲ್ಲ ಚುಚ್ಚೋದು ಅಂದರೆ ಪ್ರಿಕಿಂಗ್ ಸೆನ್ಸೇಷನ್ ಅಂತೀವಿ, ಇದು ತುಂಬ ಕಾಮನ್ ನೋಡ್ತೀವಿ. 1-2 ದಿನಕ್ಕೆ ಯೂಶಲಿ ಯಾರೂ ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಬಟ್ ಯಾವಾಗ ನಿಮಗೆ ಅದರಿಂದ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ, ಕ್ವಾಲಿಟಿ ಆಫ್ ಲೈಫ್ ಆಗ್ತಾ ಇದೆ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಅದು ಅಫೆಕ್ಟ್ ಮಾಡ್ತಾ ಇದೆ. ಎದ್ದಾಗಿಂದ ಸಂಜೆ ಕೆಲಸ ಮುಗಿಯೋವರೆಗೂ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ, ಇವೆಲ್ಲ ಡೇಂಜರ್ ಸೈನ್ಸ್. ಅಂದರೆ ಸಿವಿಯರ್ ಡ್ರೈ ಐ ಇದ್ದಾಗ ವಿ ಡೂ ಸಿ ಎಕ್ಸ್ಟ್ರೀಮ್ ರೆಡ್ನೆಸ್ ಆಫ್ ದಿ ಐ. ಕಣ್ಣು ತುಂಬ ಕೆಂಪಾಗಿರುತ್ತೆ, ಇಲ್ಲ ಎವ್ರಿ ಟೈಮ್ ನೀವು ಕಣ್ಣು ಮುಚ್ಚಿ ತೆಗೆದಾಗ ಚುಚ್ತಾ ಇರುತ್ತೆ. ಈ ಸಿಂಪ್ಟಮ್ಸ್ ನಾವು ಬೇರೆ ಕಣ್ಣಿನ ತೊಂದರೆಗಳಲ್ಲೂ ನೋಡ್ತೀವಿ. ಬರೀ ಈ ತೊಂದರೆ ಇರೋದ್ರಿಂದ ಬರೀ ಡ್ರೈ ಐ ಇದೆ ಅಂತ ಅಲ್ಲ, ಇದನ್ನು ನಾವು ಇನ್ಫೆಕ್ಷನಲ್ಲೂ ನೋಡ್ಬೋದು, ಅಲರ್ಜಿ ಕೇಸಸಲ್ಲೂ ನೋಡ್ಬೋದು, ಬೇರೆ ಥರ ಕಣ್ಣಿನ ತೊಂದರೆಗಳಲ್ಲೂ ಇದನ್ನು ನೋಡ್ಬೋದು. ಬಟ್ ಈ ಮೇಜರ್ ಸಿಂಪ್ಟಮ್ಸ್ ಬಂದಾಗ ಐಡಿಯಲ್ಲಿ ನೀವು ನಿಮ್ಮ ಹತ್ತಿರದ ಕಣ್ಣಿನ ಡಾಕ್ಟರ್ಗೆ ಹೋಗಿ ತೋರಿಸಿದ್ರೆ ಒಳ್ಳೆಯದು. ಆದಷ್ಟು ಮನೆ ಮದ್ದುಗಳು ಅದನ್ನೆಲ್ಲ ಕಣ್ಣು ಮೇಲೆ ಪ್ರಯೋಗ ಮಾಡಬೇಡಿ. ಯಾಕಂದರೆ ಕಣ್ಣಿನ ಮೇಲ್ಮೈ ಏನಿದೆ ಅದು ತುಂಬ ಸೂಕ್ಷ್ಮ. ಕಂಜಂಕ್ಟೈವಾ ಮತ್ತು ಕಾರ್ನಿಯಾ ಅಂತ ಏನು ಹೇಳ್ತೀವಿ ಅದು ತುಂಬ ಸೂಕ್ಷ್ಮ. ಅದ್ರ ಮೇಲೆ ನೀವು ಏನೋ ಆಚೆ ಕಡೆಯಿಂದ ಪದಾರ್ಥ ತಂದು ಹಾಕೋದು, ನಾವು ಏನೆಲ್ಲ ಕೇಳಿದ್ದೀವಿ ಆ ಥರ ಎಲ್ಲ ಮಾಡಬೇಡಿ. ಬಿಕಾಸ್ ಅದರಿಂದ ಹಾನಿ ಜಾಸ್ತಿ. ಓಕೆ, ಕಣ್ಣಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ. ಕೆಲವರು ಹೇಳ್ತಾರೆ ಕಣ್ಣಲ್ಲಿ ಪದೇ ಪದೇ ನೀರು ಬರ್ತಾ ಇದೆ ಅಂತಂದರೆ ಆಗಿಂದಾಗೆ ಅವರಿಗೆ ಕಣ್ಣಿಂದ ನೀರು ಇಳಿತಾನೇ ಇರುತ್ತೆ. ಸೊ ಅದು ಡ್ರೈ ಐ ಸಿಂಪ್ಟಮ್ ಅಥವಾ ಹೇಗೆ ಅಂತ? ಹೌದು, ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ನಾವಿವಾಗ ಒಂದು ಪೇಷಂಟ್ ಡ್ರೈ ಐಸಿಂದ ಬರ್ತಾರೆ, ಎಲ್ಲ ಟೆಸ್ಟ್ ಮಾಡಿ ಆಯಿತು, ನೋಡಿಬಿಟ್ಟು ನಾನು ಹೇಳ್ತೀನಿ ಇಲ್ಲ ನಿಮಗೆ ಡ್ರೈ ಐಸ್ ಇದೆ. ಆದರೆ ಅವ್ರು ನಂಬಲ್ಲ. ಅವ್ರು ಹೇಳ್ತಾರೆ ಇಲ್ಲ ಡಾಕ್ಟ್ರೆ ಕಣ್ಣಲ್ಲಿ ನೀರು ಸುರಿತಾ ಇದೆ, ನೀವೆಂತ ಡ್ರೈ ಐ ಹೇಳ್ತಾ ಇದ್ದೀರಾ ಅಂತ. ಬಟ್ ಆ್ಯಕ್ಚುಲಿ ದಿಸ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಡ್ರೈ ಐಸ್. ಏನಾಗುತ್ತೆ ಅಂದರೆ ಕಣ್ಣಲ್ಲಿ ನೀರು ಉತ್ಪತ್ತಿ ಆಗ್ತಿದೆ, ಬಟ್ ಅದು ಕಣ್ಣಿನ ಸರ್ಫೇಸ್ ಮೇಲೆ ನೀಟಾಗಿ ನಿಲ್ತಿಲ್ಲ. ಓಕೆ, ಕಣ್ಣಲ್ಲಿ ಕೂರ್ತಾ ಇಲ್ಲ. ಅದಕ್ಕೆ ಇನ್ನೇನೋ ಕಾರಣ ಇದೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ರಿಫ್ಲೆಕ್ಸ್ ಟಿಯರಿಂಗ್ ಅಂತ ಹೇಳ್ತೀವಿ. ಏನೋ ಇರಿಟೇಷನ್ ಆಗ್ತಾ ಇದೆ, ಇಲ್ಲ ಎಕ್ಸ್ಟರ್ನಲ್ಲಿ ಯಾವುದೋ ಧೂಳು ಪಾರ್ಟಿಕಲ್ ಇರ್ಬೋದು, ಇಲ್ಲ ಏನೋ ಕಣ್ಣಲ್ಲಿ ಒಂದು ಏನೋ ಅಂಶ ಇದೆ, ಅದರಿಂದ ಇದು ಇರಿಟೇಷನ್ ಆಗಿ ಕಣ್ಣಲ್ಲಿ ಎಕ್ಸ್ಟ್ರಾ ನೀರು ಉತ್ಪತ್ತಿ ಆಗ್ತಿದೆ. ಸೊ ಒಂದೊಂದ್ಸತಿ ಡ್ರೈ ಆಗ್ತಾ ಇದೆ. ಇದು ಕಣ್ಣಿಂದ ನಿಮ್ಮ ಬ್ರೈನಿಗೆ ಒಂದು ಇಂಡಿಕೇಟ್ ಮಾಡುತ್ತೆ. ಅದು ನೋಡಿ ಕಣ್ಣು ಡ್ರೈ ಆಗ್ತಿದೆ, ಜಾಸ್ತಿ ಟಿಯರ್ ಪ್ರೊಡಕ್ಷನ್ ಮಾಡಬೇಕು, ಸಿಗ್ನಲ್ ಕಳಿಸುತ್ತೆ ಕಣ್ಣು ಬ್ರೈನಿಗೆ. ಆವಾಗ ಬ್ರೈನಿಂದ ಇಂಪಲ್ಸ್ ಬರುತ್ತೆ, ಕಣ್ಣೀರು ಪ್ರೊಡ್ಯೂಸ್ ಮಾಡಬೇಕು ಅಂತ. ಲ್ಯಾಕ್ರೈಮಲ್ ಗ್ಲಾಂಡ್ಸ್ ಅಂತ ಏನು ಹೇಳ್ತೀವಿ, ಎಲ್ಲಿ ಕಣ್ಣೀರು ಉತ್ಪತ್ತಿ ಆಗುತ್ತೆ ಅಲ್ಲಿ ಅದು ಸಿಗ್ನಲ್ ಕಳಿಸುತ್ತೆ, ಅದು ಕಣ್ಣೀರು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ರೊಡ್ಯೂಸ್ ಅಂತೂ ಆಗ್ತಾ ಇದೆ, ಬಟ್ ಆ್ಯಕ್ಚುಲಿ ಪೇಷಂಟಿಗೆ ಡ್ರೈ ಆಗಿದೆ. ಓಕೆ, ಸೊ ಪ್ರೊಡ್ಯೂಸ್ ಆಗಿರೋವಂಥದ್ದು ನಿಲ್ತಾ ಇಲ್ಲ ಅಂತ.
ಪ್ರೊಡ್ಯೂಸ್ ಆಗಿ ಬರ್ತಾ ಇದೆ. ಯಾಕಂದ್ರೆ but ನಿಮ್ದು ಕಣ್ಣಲ್ಲಿ ನಿಲ್ತಾ ಇಲ್ಲ ಅದು. ಹೌದು. ಏನಕ್ಕೆ ಅಂದ್ರೆ ನೀವು ಈ ನಿಮ್ಮ ಕಣ್ಣೀರು ನೋಡಿದ್ರೆ ಅದರಲ್ಲಿ 3 ಇಂಪಾರ್ಟೆಂಟ್ ಪದರ ಇದೆ. ಮೇಲ್ಭಾಗದ ಪದರ ಎಣ್ಣೆ ಅಂಶದ ಪದರ, ಮಧ್ಯದ ಪದರ ನೀರಿನ ಅಂಶ ಅಕ್ವಿಯಸ್ ಲೇಯರ್ ಅಂತ ಹೇಳ್ತೀವಿ, ಕೊನೆಯದು ಪದರ ಅದು ಮ್ಯೂಸಿನ್ ಲೇಯರ್ ಅಂತ ಹೇಳ್ತೀವಿ. ಈ ಈಚ್ ಲೇಯರ್ಗೂ ಒಂದೊಂದು ಫಂಕ್ಷನ್ ಇದೆ ಕಣ್ಣೀರಲ್ಲಿ. ಅದಕ್ಕೇನೆ ಡ್ರೈ ಐಸ್ ಅಲ್ಲೂ ರಿಫ್ಲೆಕ್ಸ್ ಟಿಯರಿಂಗ್ ಆಗ್ಬೋದು. ಯಾಕಂದ್ರೆ ಅಕ್ವಿಯಸ್ ಅಂಶ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ, ಆದ್ರೆ ಅದನ್ನ ಹಿಡ್ಕೊಳ್ಳೋ ಅಂತ ಅಂಶ ಯಾವುದೋ ಕಮ್ಮಿ ಇದೆ. ಓಕೆ, ಸೊ ಮೇಲ್ಭಾಗ ಏನಿದೆ ಅದು ಜಿಡ್ಡಿನ ಅಂಶ, ಲಿಪಿಡ್ ಲೇಯರ್. ಇದು ವೆರಿ ಇಂಪಾರ್ಟೆಂಟ್ ಇನ್ ಪ್ರಿವೆಂಟಿಂಗ್ ದಿಸ್ ಅಕ್ವಿಯಸ್ ಲೇಯರ್ ಫ್ರಮ್ ಇವಾಪರೇಟಿಂಗ್. ನಾವು ಕಣ್ಣು ಮುಚ್ಚಿ ತೆಗ್ದಾಗ, ಕಣ್ಣು ಓಪನ್ ಬಿಟ್ಟಾಗ ಫ್ಯಾನ್ ಗಾಳಿ ಇರುತ್ತೆ, AC ಇರುತ್ತೆ, ಅಟ್ಮಾಸ್ಫಿಯರಿಕ್ ಏರ್ ಇರುತ್ತೆ. ಹೊರಗೆ ಹೋಗ್ತೀವಿ, 2 ವೀಲರ್ ಓಡಿಸ್ತಾ ಇರಬೇಕಿದ್ರೆ ಗಾಳಿ ಹೊಡೆಯುತ್ತೆ, ಆವಾಗ ಬೇಗ ಕಣ್ಣೀರು ಇವಾಪರೇಟ್ ಆಗುತ್ತೆ, ಹಿಂಗೆ ಹೋಗುತ್ತೆ. ದಟ್ ಇಸ್ ನಾರ್ಮಲ್. ಬಟ್ ಅದನ್ನ ಪ್ರಿವೆಂಟ್ ಮಾಡಕ್ಕೆ, ಸ್ವಲ್ಪ ಸಮಯ ತನಕ ಪ್ರಿವೆಂಟ್ ಮಾಡಕ್ಕೆ ಇರೋದೇ ಆ ಆಯಿಲ್ ಲೇಯರ್, ಟಾಪ್ ಲೇಯರ್. ಯಾವಾಗ ನಿಮ್ಮ ಕಣ್ಣೀರಲ್ಲಿ ಆಯಿಲ್ ಅಂಶ ನಾರ್ಮಲ್ಗಿಂತ ಕಮ್ಮಿ ಬರ್ತಿದೆ, ಅದು ನಿಮ್ಮ ಅಕ್ವಿಯಸ್ ಲೇಯರ್ನ ಪ್ರೊಟೆಕ್ಟ್ ಮಾಡ್ತಿಲ್ಲ, ಸೊ ಬೇಗ ಇವಾಪರೇಟ್ ಆಗ್ತಾ ಇದೆ, ಸೊ ಡ್ರೈ ಐ ಆಗ್ತಾ ಇದೆ. ಇದು ಸಿಗ್ನಲ್ ಹೋಗುತ್ತೆ ಬ್ರೈನಿಗೆ, ಕಣ್ಣೀರು ಕಮ್ಮಿ ಆಗ್ತಾ ಇದೆ, ಪ್ರೊಡ್ಯೂಸ್ ಮಾಡಬೇಕು ಕಣ್ಣೀರು, ಸೊ ಪ್ರೊಡ್ಯೂಸ್ ಆಗ್ತಾ ಇದೆ. ಬಟ್ ಆಯಿಲ್ ಲೇಯರ್ ಸಫಿಷಿಯಂಟ್ ಇಲ್ಲ. ಆಯಿಲ್ ಲೇಯರ್ ಎಲ್ಲಿಂದ ಬರುತ್ತೆ? ಕಣ್ಣಿನ ರೆಪ್ಪಿನಲ್ಲಿ ಎಣ್ಣೆ ಗ್ರಂಥಿಗಳಿರುತ್ತೆ, ಆಯಿಲ್ ಗ್ಲಾಂಡ್ಸ್ ಅಂತ ಹೇಳ್ತೀವಿ, ಅಲ್ಲಿಂದ ಎಣ್ಣೆ ಪ್ರೊಡ್ಯೂಸ್ ಆಗುತ್ತೆ, ಅದು 1 ಲೇಯರ್ ಫಾರ್ಮ್ ಆಗುತ್ತೆ. ಅದರ ಕೆಳಗೆ ಕಣ್ಣೀರಿಂದು ಅಕ್ವಿಯಸ್ ಲೇಯರ್, ಅದು ಲ್ಯಾಕ್ರೈಮಲ್ ಗ್ಲ್ಯಾಂಡ್ ಅಂಡ್ ಅದರ ಜೊತೆ ಇನ್ನೂ ಒಂದಷ್ಟು ಗ್ಲ್ಯಾಂಡ್ಸ್ ಇದೆ, ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಕೆಳಗಿಂದು ಮ್ಯೂಸಿನ್ ಲೇಯರ್. ಈ ಮ್ಯೂಸಿನ್ ಲೇಯರ್ ಏನು ಮಾಡುತ್ತೆ? ಈ ಟಿಯರ್ ಫಿಲ್ಮ್ನ ನೀಟಾಗಿ ಕಣ್ಣಿನ ಮೇಲ್ಮೈ ಮೇಲೆ ಅಂಟಿರಂಗೆ ಮಾಡುತ್ತೆ. ಈ ಮ್ಯೂಸಿನ್ ಪ್ರೊಡಕ್ಷನ್ ಆಗೋದು ಗಾಬ್ಲೆಟ್ ಸೆಲ್ಸಿಂದ. ಅದು ನಿಮ್ಮದು ಕಣ್ಣಿನ ವೈಟ್ ಭಾಗ, ಕಂಜಂಕ್ಟೈವ ಏನು ಹೇಳ್ತೀವಿ, ಅಲ್ಲಿರುತ್ತೆ. ಆ ಸೆಲ್ಸು ಚೆನ್ನಾಗಿ ಕೆಲಸ ಮಾಡಬೇಕು. ಮ್ಯೂಸಿನ್ ಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ನಿಮ್ಮದು ಕಣ್ಣೀರು ಬರ್ತಾ ಇದೆ, ಅದ್ರ ಮೇಲಿಂದ ಎಣ್ಣೆ ಲೇಯರು ಚೆನ್ನಾಗಿದೆ, ಆದರೆ ನಿಲ್ತಾ ಇಲ್ಲ, ಎಲ್ಲ ಆಚೆ ಬರ್ತಾ ಇದೆ, ಯಾಕಂದರೆ ಮ್ಯೂಸಿನ್ ಇಲ್ಲ ಅದನ್ನು ಹೋಲ್ಡ್ ಮಾಡೋಕ್ಕೆ. ಸೊ ಈಚ್ ಲೇಯರ್ ಇಸ್ ಇಂಪಾರ್ಟೆಂಟ್. ಸೊ ನಾವು ಈ ಥರ ಪೇಷಂಟ್ ಬಂದಾಗ ಮೈಲ್ಡ್ ಡ್ರೈನೆಸ್ಗೆ ನಾವೆಲ್ಲ ಟೆಸ್ಟ್ಗಳು ಮಾಡಲ್ಲ, ಬಟ್ ಮಾಡರೇಟ್ ಆ್ಯಂಡ್ ಸಿವಿಯರ್ ಕೇಸಸಲ್ಲಿ ಒಂದಷ್ಟು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಇಟ್ ಈಸ್ ಅ ಸಿಂಪಲ್ OPD ಬೇಸ್ಡ್ ಪ್ರೊಸೀಜರ್. ಸ್ಟ್ರಿಪ್ಸ್ ಇರುತ್ತೆ ನಮ್ಮ ಹತ್ರ, ಅದು ಕಣ್ಣಲ್ಲಿ ಇಟ್ಟು ಅದರದ್ದು ಲೆವೆಲ್ ಮೆಷರ್ ಮಾಡ್ತೀವಿ, ಸ್ಟೇನಿಂಗ್ ಮಾಡ್ತೀವಿ, ಫ್ಲೋರೆಸೆಂಟ್ ಸ್ಟೇನಿಂಗ್ ಅಂತ ಇದೆ, ರೋಸ್ ಬೆಂಗಾಲ್ ಸ್ಟೇನಿಂಗ್, ಲಿಸಮೀನ್ ಗ್ರೀನ್ ಸ್ಟೇನಿಂಗ್ ಅಂತ ಮಾಡ್ತೀವಿ. ಅದರಿಂದ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಪದರದಲ್ಲಿ ತೊಂದರೆ ಇದೆ ಅಂತ. ಸೊ ಈ ಟೆಸ್ಟ್ಗಳು ಮಾಡಿದಾಗ ನಮಗೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಉಪಯೋಗ ಆಗುತ್ತೆ. ಸೊ ಈ ನೀರಿನ ಅಂಶ ಲೇಯರ್ ಕಮ್ಮಿ ಇದೆ ಅಂದರೆ ಇದಕ್ಕೆ ಈ ಥರ ಟ್ರೀಟ್ಮೆಂಟ್, ಆಯಿಲ್ ಅಂಶ ಕಮ್ಮಿ ಇದೆ ಅಂದರೆ ಎಣ್ಣೆ ಗ್ರಂಥಿ ಪ್ರಾಬ್ಲಮ್ ಇರುತ್ತೆ, ಸೊ ಅದಕ್ಕೆ ಏನು ಮಾಡಬೇಕು. ಸೊ ಕಣ್ಣೀರಿನಲ್ಲೇ ಸಮಸ್ಯೆ ಇದೆ. ಹಾಗಾದ್ರೆ ನಾವು ಯೂಶಲಿ ಕಣ್ಣು ಒಳಗಡೆ ಸಮಸ್ಯೆ ಇದೆ ಅಂತ ಅನ್ಕೋತೀವಿ, ಬಟ್ ಬರುವಂಥ ಕಣ್ಣೀರಲ್ಲೂ ಕೂಡ ಅಷ್ಟು ಲೇಯರ್ಸ್ ಇದೆ ನೀವು ಹೇಳ್ದ ಹಾಗೆ, ಅದರಲ್ಲೂ ಕೂಡ ಪ್ರಾಬ್ಲಮ್ಸ್ ಆಗಬಹುದು ಅಂತ. ಓಕೆ ನೀವು ಮಾತಾಡ್ತಾ ಅವಾಗಲೇ ಹೇಳಿದ್ರಿ ಲೈಕ್ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರಬಹುದು ಡ್ರೈ ಐಸ್ ಅಲ್ಲಿ ಅಂತ. ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡಬಹುದು ಡಾಕ್ಟರ್? ಬೇರೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದಾ ಅಂತ? ಅಂದರೆ ಪ್ರೊಡಕ್ಷನ್ನು ಆ್ಯಂಡ್ ಲೈಕ್ ಡ್ರೈ ಐಸ್ ಅಲ್ಲಿ ನೀವು ಹೇಳಿದ್ರಿ ದೇರ್ ಆರ್ 3 ಟೈಪ್ಸ್, ಆ ಥರ ಏನೋ ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ, ಅದನ್ನ ಎಕ್ಸ್ಟೆಂಡ್ ಮಾಡಬಹುದು? ಹೌದು, ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನು ನೋಡ್ತೀವಿ 3 ಟೈಪ್ಸ್ ಅಂತ ವಿಂಗಡಿಸ್ಬೋದು. ಒಂದು ಪ್ರೊಡಕ್ಷನ್ ಅಂದರೆ ಕಣ್ಣೀರಿನ ಉತ್ಪತ್ತಿ ಕಮ್ಮಿ ಆಗ್ತಾ ಇದೆ, ಅದರಿಂದ ಡ್ರೈ ಐಸ್ ಆಗ್ತಾ ಇದೆ. ಸೊ ಅದು ಯಾವುದರಿಂದ ಆಗುತ್ತೆ? ಒಂದು ಇಟ್ ಕುಡ್ ಬಿ ಕಣ್ಣಿಂದೇ ಸಮಸ್ಯೆ, ಅಂದರೆ ಕಣ್ಣಲ್ಲಿ ಎಣ್ಣೆ ಗ್ರಂಥಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇನ್ಫ್ಲಮೇಷನ್, ಬ್ಲೆಫರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಆ ಎಣ್ಣೆ ಗ್ರಂಥಿದು ಓಪನಿಂಗ್ ಏನಿದೆ ಅದು ಬ್ಲಾಕ್ ಆಗ್ತಿದೆ, ಇನ್ಫ್ಲಮೇಷನ್ನು ಇನ್ಫೆಕ್ಷನ್ ಆಗಿಬಿಟ್ಟು ಬ್ಲಾಕ್ ಆದಾಗ ಅದ್ರ ಒಳಗಿರೋ ಎಣ್ಣೆ ಅಂಶ ಆಚೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಲ್ಲೇ ಕಲೆಕ್ಟ್ ಆಗಿಬಿಟ್ಟು ಉಳ್ಕೋತಾ ಇದೆ. ಸೊ ನಮಗೆ ಆ ಎಣ್ಣೆ ಲೇಯರು ಫಾರ್ಮ್ ಆಗ್ತಾ ಇಲ್ಲ, ಇದರಿಂದಾನು ಟಿಯರ್ ಫಿಲಮ್ ಇಸ್ ಲೆಸ್. ಇನ್ನೊಂದು ಏನಂದರೆ ಮೇನ್ ಪ್ರೊಡಕ್ಷನ್ ಕಮ್ಮಿ ಅಂದರೆ ಇವಾಗ ನಮ್ಮದು ಗ್ಲಾಂಡ್ಸ್ ಏನಿದೆ, ಲ್ಯಾಕ್ರೈಮಲ್ ಗ್ಲಾಂಡ್ಸ್ ಅಂತ ಏನು ಕರಿತೀವಿ, ಅಲ್ಲಿಂದ ಮೇನ್ ಪ್ರೊಡಕ್ಷನ್ ಬರುತ್ತೆ ಕಣ್ಣೀರಿಂದು. ಆ ಲ್ಯಾಕ್ರೈಮಲ್ ಗ್ಲ್ಯಾಂಡಲ್ಲಿ ಏನಾದ್ರು ತೊಂದರೆ ಇದ್ದರೆ, ಅದರಲ್ಲಿ ಏನಾದ್ರು ಇನ್ಫ್ಲಮೇಷನ್ ಇತ್ತು, ಅಗೇನ್ ಇಟ್ ಕ್ಯಾನ್ ಬಿ ಸಮಥಿಂಗ್ ಲಿಮಿಟೆಡ್ ಟು ದ ಗ್ಲಾಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅದರಲ್ಲಿ ಏನಾದ್ರು ಇನ್ಫ್ಲಮೇಷನ್ ಇತ್ತು ಅಂದರೆ ಉತ್ಪತ್ತಿ ಕಮ್ಮಿ ಆಗುತ್ತೆ. ಇಲ್ಲ ಸಿಸ್ಟಮಿಕ್ ಪ್ರಾಬ್ಲಮ್ಸ್, ಇದು ನಾವು ಇವಾಗ ಜಾಸ್ತಿ ನೋಡ್ತಾ ಇದ್ದೀವಿ, ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನು ಹೇಳ್ತೀವಿ,
ದೇಹದ ನಾರ್ಮಲ್ ಅಂಗಗಳ ಮೇಲೆ ನಮ್ಮ ಬಾಡಿ ಅದನ್ನು ಫಾರಿನ್ ಅಂತ ನೋಡಿಬಿಟ್ಟು ಅದಕ್ಕೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಜಾಗ್ರೆನ್ ಸಿಂಡ್ರೋಮ್ ಆಗಿರ್ಬೋದು, ರೂಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಲೂಪಸ್, ಇವು ಮೋಸ್ಟ್ ಕಾಮನ್ನು. ಇದರಲ್ಲಿ ಏನಾಗುತ್ತೆ, ಅದು ಟಿಯರ್ ಪ್ರೊಡಕ್ಷನ್ ಯಾವಾಗ ಆ ಗ್ಲ್ಯಾಂಡ್ದು ಸೆಲ್ಸ್ ಮೇಲೆ ನಮ್ಮ ಬಾಡಿನೇ ಅದನ್ನು ಫಾರಿನ್ ಅಂತ ಅಂದ್ಕೊಂಡು ಆ್ಯಂಟಿಬಾಡೀಸ್ ರಿಲೀಸ್ ಮಾಡುತ್ತೋ ಆ ಸೆಲ್ಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ಆವಾಗ ಪ್ರೊಡಕ್ಷನ್ನು ಕಮ್ಮಿ ಆಗುತ್ತೆ. ಸೊ ದಿಸ್ ಕುಡ್ ಬಿ ದ ರೀಸನ್ ಫಾರ್ ದ ರಿಡಕ್ಷನ್ ಇನ್ ದ ಪ್ರೊಡಕ್ಷನ್, ಈವನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. ಸೊ ಯು ಮೈಟ್ ಹ್ಯಾವ್ ಸೀನ್ ಇನ್ ಮೆನೋಪಾಸಲ್ ಲೇಡೀಸ್, ಇಲ್ಲ ವೆರಿ ಎಲ್ಡರ್ಲಿ men, usually above 50 years we do see this, low androgen levels ಇದ್ದಾಗ್ಲೂ ಟಿಯರ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ಹಾಗಿದ್ರೆ ಹಾರ್ಮೋನ್ ವೇರಿಯೇಷನ್ಸ್ಗೂ ಮತ್ತೆ ಡ್ರೈ ಐಸಿಗೂ ಅಥವಾ ಐ ಹೆಲ್ತ್ಗೂ ಕನೆಕ್ಷನ್ಸ್ ಇದೆ? Yes, very much. So that also plays a role. This is for reduction in tear production. Now coming to production ಎಲ್ಲ ಚೆನ್ನಾಗಿ ಆಗ್ತಿದೆ, ಆದರೆ ಬೇಗ ಇವಾಪರೇಟ್ ಆಗೋಗ್ತಾ ಇದೆ. ಸೊ ಬೇಗ ಇವಾಪರೇಟ್ ಆಗೋಗ್ತಾ ಇದೆ ಯಾಕಂದರೆ ಆಯಿಲ್ ಲೇಯರು ನೀಟಾಗಿ ಫಾರ್ಮ್ ಆಗ್ತಿಲ್ಲ. ಈ ಬ್ಲೆಫರೈಟಿಸ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅದಾದಾಗ್ಲೂ ಆಯಿಲ್ ಪ್ರೊಡ್ಯೂಸ್ ಆಗ್ತಿದೆ, ಬಟ್ ಅದು ಬಂದು ಟಿಯರ್ ಫಿಲಮ್ ಮೇಲೆ ಸೇರ್ತಾ ಇಲ್ಲ. ಸೊ ಆವಾಗ ನಿಮ್ಮದು ಟಿಯರ್ಸ್ ನೀಟಾಗಿ ಅದು ಕಣ್ಣಿನ ಮೇಲೆ ಸ್ಪ್ರೆಡ್ ಆಗಿ ಕೂರ್ತಿದೆ, ಬಟ್ ಅದು ನಿಲ್ತಾ ಇಲ್ಲ, ಅಟ್ಮಾಸ್ಫಿಯರಿಕ್ ಏರಿಗೆ ಎವಾಪರೇಟ್ ಆಗ್ತಾ ಇದೆ. ದಿಸ್ ಈಸ್ ಒನ್ ಆಫ್ ದ ಕಾಮನ್ ರೀಸನ್ಸ್ ದಟ್ ವಿ ಸಿ. ಆ್ಯಂಡ್ ಈವನ್ ನೀವು ತುಂಬ ಗಾಳಿಗೆ ಹೋಗ್ತಾ ಇದ್ದೀರಾ, ಇಲ್ಲ ಬಿಸಿ ಅಟ್ಮಾಸ್ಫಿಯರ್ ಅಂದರೆ ವಾರ್ಮ್ ಡ್ರೈ ಏರ್ ಇದ್ದಾಗ, ಇಲ್ಲ ಎ ಸಿ ಅಟ್ಮಾಸ್ಫಿಯರಲ್ಲಿ ಇದ್ದೀರಾ, ಡೈರೆಕ್ಟಾಗಿ ಎ ಸಿ ವೆಂಟ್ ಕಣ್ಣ ಮೇಲೆ ಹೊಡಿತಾ ಇದೆ. ಸೊ ಇದೂ ಇಟ್ ಇವಾಪರೇಟ್ಸ್ ದ ಟಿಯರ್ ಫಿಲ್ಮ್ ವೆರಿ ಫಾಸ್ಟ್. ಹಾಗಿದ್ರೆ ಬೇರೆ ಇನ್ಯಾವುದಾದ್ರೂ ರೀಸನ್ಗಳಿದಾವೆ ಡ್ರೈ ಐಸಿಗೆ ಅಂತ? ನಾವು ಮಾಡುವಂಥ ಸ್ಮಾಲ್ ಮಿಸ್ಟೇಕ್ಸ್ ನಮಗೆ ಗೊತ್ತಿಲ್ದಂಗೆ ಮಾಡುವಂಥದ್ದು ಇದಕ್ಕೆ ಕಾರಣ ಆಗಬಹುದಾ ಹೇಗೆ ಅಂತ ಡಾಕ್ಟರ್? ಸೊ ಇವಾಗ ನಾನು ಆಗಲೇ ಹೇಳಿದೆ ನಿಮಗೆ ಸಿಸ್ಟಮಿಕ್ ಪ್ರಾಬ್ಲಮ್ ಅಂದರೆ ಬಾಡಿನಲ್ಲಿ ಈ ಥರ ಆಟೋ ಇಮ್ಯೂನ್ ಡಿಸೀಸಸ್ ಇದ್ದಾಗ ಅದು ಒಂದು ಕಾರಣ. ಬಟ್ ಮೋಸ್ಟ್ ಕಾಮನ್ಲಿ ಈಗ ಇನ್ ದ ಲಾಸ್ಟ್ 10 years ವಾಟ್ ವಿ ಆರ್ ಸೀಯಿಂಗ್ ಈಸ್ ಡಿಜಿಟಲ್ ಐ ಸ್ಟ್ರೇನ್ ಅಂತ ಏನು ಕರಿತೀವಿ, ಅದೂ ಇಟ್ ಹ್ಯಾಸ್ ಬಿಕಮ್, ಎಸ್ ಅದು ಒಂದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಈಗ. ಸ್ಪೆಷಲಿ ಮುಂಚೆ ಬರೀ ಕಂಪ್ಯೂಟರ್ ಕೆಲಸ ಮಾಡೋರಿಗಷ್ಟೇ ಇತ್ತು, ಈಗ ಎಲ್ಲರೂ ಫೋನ್ ಬಿಟ್ಟು ಇರಲ್ಲ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಧ್ಯಮ ವರ್ಗದವರಾಗಲಿ ಎಲ್ಲರೂ ದೇ ಆರ್ ಆನ್ ದ ಫೋನ್, ಐಪ್ಯಾಡ್, ಕಂಪ್ಯೂಟರ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಬ್ರೇಕ್ಸ್ ತಗೊಳ್ತಾ ಇಲ್ಲ. ಕಂಟಿನ್ಯೂಸ್ ಸ್ಕ್ರೀನ್ ವ್ಯೂವಿಂಗ್ ಇಸ್ ನಾಟ್ ಗುಡ್. ವೈ? ಬಿಕಾಸ್ ನೀವು ನೋಡಿದರೆ ಇವಾಗ ನೀವೇನೋ ಸೀರಿಯಸ್ ಆಗಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ನೀವೇನೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೀರಾ, ಕಣ್ಣು ಮಿಟುಕ್ಸೋದು ಕಮ್ಮಿ ಆಗುತ್ತೆ ನೀವು ಅಬ್ಸರ್ವ್ ಮಾಡಿದರೆ. ಯೂಶಲಿ ನಾವು ಒಂದು ಮಿನಿಟಲ್ಲಿ ಒಂದು 15 to 40 times ಬ್ಲಿಂಕ್ ಮಾಡ್ತೀವಿ ಯಾರ ಜೊತೆನಾದ್ರು ಮಾತಾಡ್ತಾ ಇದ್ದೀವಿ. ದಟ್ ಈಸ್ ದ ನಾರ್ಮಲ್ ರೇಟ್. ಈವನ್ ಒಂದು 10 times ಬ್ಲಿಂಕ್ ಮಾಡಿದ್ರು ಗುಡ್. ಬಟ್ ಇಲ್ಲಿ ಏನಾಗುತ್ತೆ, ಆ ಬ್ಲಿಂಕ್ ರೇಟ್ ರೆಡ್ಯೂಸಸ್ ಟು ಆಲ್ಮೋಸ್ಟ್ ಲೆಸ್ ದೆನ್ 4 ವಿ ಹ್ಯಾವ್ ಸೀನ್. ಸೊ ಗೊತ್ತಿಲ್ಲದೇನೆ ನಾವು ಬ್ಲಿಂಕ್ ಮಾಡೋದನ್ನ ಕಡಿಮೆ ಮಾಡ್ತೀವಿ. ಹೌದು, ನೀವು ಬೇಕು ಅಂತ ಮಾಡ್ತಿಲ್ಲ, ಬಟ್ whatever is happening on the screen ನಾವು ನೋಡಬೇಕಾದ್ರೆ ಅದು ಆ ಥರ ಆಗುತ್ತೆ. ನೀವು ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ನೋಡ್ತಾ ಇರಬೇಕಿದ್ರೆ ನೀವು ಬ್ಲಿಂಕ್ ಮಾಡ್ತಾ ಇಲ್ಲ. ಬ್ಲಿಂಕ್ ರೇಟ್ ಯಾವಾಗ ಕಮ್ಮಿ ಆಗುತ್ತೆ, ಏನಾಗತ್ತಂದರೆ ನೋಡಿ, ನೀವು ಎವ್ರಿ ಟೈಮ್ ನಿಮ್ಮದು ರೆಪ್ಪೆ ಕಣ್ಣು ಅಂದರೆ ಮುಚ್ಚಿ ತೆಗೆದಾಗ ಟಿಯರ್ ಪ್ರೊಡಕ್ಷನ್ ಏನೋ ಆಗ್ತಾ ಇದೆ, ಟಿಯರ್ಸು ನೀಟಾಗಿ ಕಣ್ಮೇಲೆ ನಿಲ್ತಾ ಇದೆ, ಮ್ಯೂಸಿನ್ ಲೇಯರ್ ಚೆನ್ನಾಗಿದೆ, ಎಣ್ಣೆ ಲೇಯರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ನೀವು ಕಣ್ಣು ಮುಚ್ಚಿ ತೆಗಿಯೋದು ತುಂಬ ಕಮ್ಮಿ ಮಾಡ್ತಾಯಿದ್ರ. ಇದು ಏನು ಮಾಡುತ್ತೆ ಅಂದರೆ ಇದು ಕಣ್ಣೀರನ್ನ ನೀಟಾಗಿ ಕಣ್ಣಿನ ಮೇಲ್ಮೈ ಮೇಲೆ ಸ್ಪ್ರೆಡ್ ಮಾಡುತ್ತೆ. ಯಾವಾಗ ನೀವು ಕಣ್ಣು ಮುಚ್ಚಿ ತೆಗಿಯಲ್ವೋ ಅದು ಬೇಗ ಇವಾಪರೇಟ್ ಆಗುತ್ತೆ. ಎವ್ರಿ ಟೈಮ್ ಯು ಕ್ಲೋಸ್, ಹೌದು, ಎವ್ರಿ ಟೈಮ್ ಯು ಕ್ಲೋಸ್ ಅಂಡ್ ಓಪನ್ ಇಟ್ ಇಸ್ ಸ್ಪ್ರೆಡ್ಡಿಂಗ್ ದ ಟಿಯರ್ಸ್ ವೆರಿ ನೈಸ್ಲಿ ಆನ್ ದ ಐ ಸರ್ಫೇಸ್. ಯೂನಿಫಾರ್ಮಿಟಿ ಇರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ವೈಟಮಿನ್ ಡಿಫಿಷಿಯನ್ಸಿ ಹೇಳ್ತೀವಿ, ಈಗ ನಾರ್ಮಲ್ ಆಗಿ ವಿಟಮಿನ್ ಕೊರತೆ ಇರುತ್ತೆ ಅಂತ. ಸೊ ಈ ವೈಟಮಿನ್ ಡಿಫಿಷಿಯನ್ಸಿಗೂ ಕಣ್ಣಿನ ಆರೋಗ್ಯಕ್ಕೂ ಅಥವಾ ಈ ಡ್ರೈ ಐಸಿಗೂ ಕನೆಕ್ಷನ್ಸ್ ಇದೆಯಾ ಹೇಗೆ? ಎಸ್ ಸೊ ಹೌದು, ಮೋಸ್ಟ್ ಇಂಪಾರ್ಟೆಂಟ್ ವಿಟಮಿನ್ಸ್ ಇಲ್ಲಿ ರೋಲ್ ಪ್ಲೇ ಮಾಡೋದು ಅಂದರೆ ವೈಟಮಿನ್ ಎ, ವೈಟಮಿನ್ ಡಿ, ಈವನ್ B12 ಟು ಅ ಸರ್ಟನ್ ಎಕ್ಸ್ಟೆಂಟ್.
ವೈಟಮಿನ್ ಎ ನೀವು ಕೇಳಿರ್ಬೋದು ಮುಂಚೆ ಮ್ಯಾಲ್ನರಿಷ್ಮೆಂಟ್ ಇದ್ದಾಗ ಅಂದರೆ ಅಂಡರ್ ನರಿಷ್ಡ್ ಚಿಲ್ಡ್ರನಲ್ಲಿ ಎಷ್ಟೊಂದು ಜನ ಕಣ್ಣಿನ ದೃಷ್ಟಿನೂ ಕಳ್ಕೊಂಡಿದ್ರು. ಇರುಳು ಕುರುಡುತನ ಹೇಳ್ತಾ ಇದ್ರು, ಅಂದ್ರೆ ನೈಟ್ ಟೈಮ್ ವಿಷನ್ ಲಾಸ್ ಆಗೋದು ಕೂಡ ವೈಟಮಿನ್ ಡಿಫಿಷಿಯನ್ಸಿ. ಯಾಕಂದ್ರೆ ಆವಾಗ ಎಲ್ಲ ಕಡೆ ಅಷ್ಟೊಂದು ಸಮತೋಲನ ಆಹಾರ ತಗೊಳ್ತಿರ್ಲಿಲ್ಲ, ಬಡತನ ಜಾಸ್ತಿ ಇತ್ತು, ಮಕ್ಕಳಿಗೆ ವೈಟಮಿನ್ ಎ ರಿಚ್ ಫುಡ್ ಸಿಗ್ತಿರ್ಲಿಲ್ಲ ಬಡ ಮಕ್ಕಳಿಗೆ. ಆವಾಗ ಗೌರ್ಮೆಂಟ್ ಈ ಪಾಲಿಸಿ ತಂದು ವೈಟಮಿನ್ ಎ ಪ್ರೊಫೈಲಾಕ್ಸಿಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಇವಾಗ ಆ ಥರದ ಸಮಸ್ಯೆ ತುಂಬ ಕಮ್ಮಿ. ಬಟ್ ಇವಾಗ ಏನು ಮಾಡ್ತೀವಿ ನಾವು, ನಮ್ಮ ಊಟದಲ್ಲೇ ವೈಟಮಿನ್ ಎ ಜಾಸ್ತಿ ಬಳಸೋದ್ರಿಂದ ಇವಾಗ ಎಣ್ಣೆಯಲ್ಲಿ ವೈಟಮಿನ್ ಎ ಫೋರ್ಟಿಫೈಡ್ ಆಯಿಲ್ಸ್ ಇರುತ್ತೆ. ಆಮೇಲೆ ನಿಮ್ಮದು ವೈಟಮಿನ್ ಎ ರಿಚ್ ಫ್ರೂಟ್ಸ್, ಪಪ್ಪಾಯ ಇರ್ಬೋದು, ನಿಮ್ಮದು ವೆಜಿಟೇಬಲ್ಸ್ ಲೈಕ್ ಪಂಪ್ಕಿನ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಲೈಕ್ ಸ್ಪಿನಚ್, ಕೇಲ್ ಅದೆಲ್ಲ ಜಾಸ್ತಿ, ಅಂದರೆ ಪಾಲಕ್ ಸೊಪ್ಪು ಅದೆಲ್ಲ ಜಾಸ್ತಿ ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದೆಲ್ಲ ಕಮ್ಮಿ ಆಗಿದೆ. ಈವನ್ ನಿಮ್ಮದು ಕಾಡ್ ಲಿವರ್ ಆಯಿಲ್, ಫಿಶ್ ಅದರಲ್ಲೆಲ್ಲ ವೈಟಮಿನ್ ಎ ಜಾಸ್ತಿ ಇರುತ್ತೆ. ಈ ವೈಟಮಿನ್ ಎ ಅಂಶ ಬರೀ ಡ್ರೈನೆಸ್ಗೆ ಅಂತ ಅಲ್ಲ, ಕಣ್ಣಿಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಹೆಲ್ತಿಗೆ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ ವೈಟಮಿನ್ ಎ ನಿಮ್ಮದು ರೆಟಿನಾನಲ್ಲಿ ಒಂದು ರೋಡಾಪ್ಸಿನ್ ಅಂತ ಒಂದು ಅಂಶ ಇರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಫಾರ್ ಗುಡ್ ವಿಷನ್ ಇನ್ ಡಿಮ್ ಲೈಟ್. ಸೊ ಅದು ದೃಷ್ಟಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದಾ? ಅಂದ್ರೆ ನಿಮ್ಮ ಕತ್ಲೆನಲ್ಲಿ ಅಂದ್ರೆ ಕಮ್ಮಿ ಬೆಳಕಿದ್ದಾಗ ದೃಷ್ಟಿಗೆ ಇಂಪಾರ್ಟೆಂಟ್ ಆ ರೋಡಾಪ್ಸಿನ್ ಅಂಶ. ಅದು ರೆಗ್ಯುಲರ್ ಆಗಿ ಪ್ರೊಡ್ಯೂಸ್ ಆಗತ್ತೆ, ಅದರಿಂದಾನೇ ನಾವು ಎಲ್ಲ ಚೆನ್ನಾಗಿ ನೋಡೋಕ್ಕಾಗ್ತಿರೋದು ಕತ್ಲೆನಲ್ಲೂ. ಫೋಟಾಪ್ಸಿನ್ ಅನ್ನೋದು ಬೆಳಕಿದ್ದಾಗ, ರೋಡಾಪ್ಸಿನ್ ಅನ್ನೋದು ಸ್ವಲ್ಪ ಡಿಮ್ ಲೈಟ್ ಇದ್ದಾಗ. ಅದಕ್ಕೆ ನಿಮಗೆ ಫಸ್ಟ್ ಸೈನ್ ಬರೋದೆ ನೈಟ್ ಬ್ಲೈಂಡ್ನೆಸ್. ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದಟ್ ಪಿಗ್ಮೆಂಟ್, ದಟ್ ರೋಡಾಪ್ಸಿನ್ ಅನ್ನೋದು ಫಾರ್ಮ್ ಆಗೋಕ್ಕೆ. ಅದಲ್ಲದೆ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ for your transmission of signals from the retina to the brain. Light impulses na electrical impulses ಆಗಿ ಕನ್ವರ್ಟ್ ಮಾಡಿ ಅದು ಬ್ರೈನ್ಗೆ ಹೋಗುತ್ತೆ. ಇದಕ್ಕೂ ವೈಟಮಿನ್ ಎ ಇಂಪಾರ್ಟೆಂಟ್. ಡ್ರೈನೆಸ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಬರುತ್ತೆ ಅಂದರೆ, ನಾನು ನಿಮಗೆ ಹೇಳಿದ್ದೆ ಮ್ಯೂಸಿನ್ ಲೇಯರ್ ಅಂತ ಒಂದು ಫಾರ್ಮ್ ಆಗುತ್ತೆ. ಅದು ಬಾಟಮ್ ಮೋಸ್ಟ್ ಲೇಯರ್ ಆಫ್ ದ ಟಿಯರ್ಸ್, ಗಾಬ್ಲೆಟ್ ಸೆಲ್ಸ್ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಬ್ಲೆಟ್ ಸೆಲ್ಸ್ ಇರೋದು ಕಣ್ಣಿಂದು ವೈಟ್ ಭಾಗ, ಕಂಜಂಕ್ಟೈವನಲ್ಲಿ. ಈ ಗಾಬ್ಲೆಟ್ ಸೆಲ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಬೇಕಾಗಿರೋದು ವೈಟಮಿನ್ ಎ. ಸೊ ದ್ಯಾಟ್ ಇಸ್ ಇಂಡೈರೆಕ್ಟ್ಲಿ ಇಟ್ ಹೆಲ್ಪ್ಸ್ ಇನ್ ಯೋರ್ ಕಂಟ್ರೋಲಿಂಗ್ ದ ಡ್ರೈನೆಸ್. ಆ್ಯಂಡ್ ಆಲ್ಸೋ ವೈಟಮಿನ್ ಎ ಇಸ್ ಅ ರಿಚ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಇಟ್ ಇಸ್ ಗುಡ್ ಫಾರ್ ಯೋರ್ ಸ್ಕಿನ್ ಆಲ್ಸೋ, ಇಟ್ಸ್ ಗುಡ್ ಫಾರ್ ಯೋರ್ ಐ ಆಲ್ಸೋ. ಬೇಸಿಕಲಿ ಸರ್ಫೇಸ್ ಲೆವೆಲ್ ಇದಕ್ಕೆ ಚೆನ್ನಾಗಿರುತ್ತೆ ವೈಟಮಿನ್ ಎ. ಬಟ್ ನೀವು ಕೇಳಿರ್ತೀರ, ಎಷ್ಟೊಂದು ಜನ ಪೇಷಂಟ್ಸ್ ಬಂದು ಕೇಳ್ತಾರೆ, ಮಗುಗೆ ಎಲ್ಲ ಕ್ಯಾರೆಟು ಎಲ್ಲ ತಿನ್ನಿಸ್ತಾ ಇದ್ದೀವಿ, ಕನ್ನಡಕ ಹೊಟ್ಟೋಗತ್ತಾ? ಇಲ್ಲ, ಇದಕ್ಕೂ ಕನ್ನಡಕಕ್ಕೂ ಸಂಬಂಧ ಇಲ್ಲ. ವೈಟಮಿನ್ ಎ ತಗೊಳ್ಳೋದು ಐದು ಹೆಲ್ತ್ ಮೇಂಟೈನ್ ಮಾಡೋಕ್ಕೆ. ಇದು ತಗೊಳ್ಳೋದ್ರಿಂದ ಕನ್ನಡಕ ಹೋಗುತ್ತೆ ಅನ್ನೋದು ತಪ್ಪು. ಸೊ ಕನ್ನಡಕ ಹೋಗಬೇಕು ಅಂತ ನಾವು ಫ್ರೂಟ್ ವೆಜಿಟೇಬಲ್ಸ್ ಕೊಟ್ರೆ ಆಗೋದಿಲ್ಲ ಅಂತ. ಇಟ್ ಮೇಂಟೈನ್ಸ್ ಗುಡ್ ಐ ಹೆಲ್ತ್. ಈ ತರ ಪ್ರಾಬ್ಲಮ್ಸ್ ಆಗದೆ ಇರೋಂಗೆ ತಡೆಯುತ್ತೆ. ಯಾಕಂದ್ರೆ ಕೆಲವು ಮಕ್ಕಳಿಗೆ ಜೆನೆಟಿಕಲಿನೇ ಐ ಪ್ರಾಬ್ಲಮ್ಸ್ ಬಂದಿರುತ್ತೆ, ಅಂಥವ್ರಿಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಕೊಟ್ಟರೆ ಅಲ್ಲಿ ವರ್ಕ್ ಆಗೋದಿಲ್ಲ ಅನ್ಕೋ. ನೀವು ಸಮತೋಲನ ಆಹಾರ ಏನೇನು ಕೊಡಬೇಕೋ ಅದನ್ನು ಕರೆಕ್ಟಾಗಿ ಕೊಡಬೇಕು. ಅದು ಬಿಟ್ಬಿಟ್ಟು ಅತಿಯಾಗಿ ಮಾಡೋದು ಇಲ್ಲ ಅತಿ ಕಮ್ಮಿ ಮಾಡೋದು, ಏನೋ ಯಾರೋ ಹೇಳಿದ್ರು ಅಂತ ಕೇಳಿ ಇದು ಮಾತ್ರ ಜಾಸ್ತಿ, ಅದರಿಂದನೂ ಟಾಕ್ಸಿಕೋಸಿಸ್ ಎಲ್ಲ ಆಗ್ಬೋದು. ವೈಟಮಿನ್ ಎ ಟಾಕ್ಸಿಕೋಸಿಸು ನಾವು ಕೇಳಿದ್ದೀವಿ ಅತಿಯಾಗಿ ವೈಟಮಿನ್ ಎ ತಗೊಂಡ್ರೆ. ಸೊ ಏನೇ ಮಾಡಲಿ ಮಿತಿಯಲ್ಲಿ ಮಾಡಿದಾಗ ಅದರಿಂದ ಒಳ್ಳೆಯದಾಗುತ್ತೆ. ಸೊ ಬಟ್ ಕಣ್ಣಿನ ಆರೋಗ್ಯಕ್ಕೂ ವೈಟಮಿನ್ಗೂ ಒಂದು ಹತ್ತಿರದ ಕನೆಕ್ಷನ್ಸ್ ಇದೆ. ಅದರಲ್ಲೂ ವೈಟಮಿನ್ ಎ ತುಂಬಾ ಮುಖ್ಯ ಆಗುತ್ತೆ. ವೈಟಮಿನ್ ಡಿನೂ ಇಂಪಾರ್ಟೆಂಟ್. ವೈಟಮಿನ್ ಡಿ ಅಲ್ಲಿ ಏನಂದ್ರೆ ಈ ಡ್ರೈ ಐಸ್ಗೆ ಸಂಬಂಧಪಟ್ಟಂಗೆ ದೇಸೆ ವೈಟಮಿನ್ ಡಿ ಲೋ ಇದ್ರೆ ಯೂಶಲಿ ಈ ಪೇಷಂಟ್ಸಲ್ಲಿ ನಾವು ವೈಟಮಿನ್ ಡಿ ಸಪ್ಲಿಮೆಂಟೇಷನು ಕೊಡ್ತೀವಿ. ಅದ್ರ ಜೊತೆ ಅಫ್ಕೋರ್ಸ್ ಡ್ರೈ ಐ ಟ್ರೀಟ್ಮೆಂಟು ಕೊಡಬೇಕಾಗತ್ತೆ. ಸೊ ಇದು ಕೋರಿಲೇಷನ್ ಇದೆ. ವೈಟಮಿನ್ B12 ಕೋರಿಲೇಷನ್ ಇದೆ. ಯಾಕಂದರೆ ವೈಟಮಿನ್ B12 ಏನಿದೆ ಅದು ನರಕ್ಕೆ ಸಂಬಂಧಪಟ್ಟಿದ್ದು. ವೈಟಮಿನ್ ನರದ ಬ್ಯಾಲೆನ್ಸ್ ಆ್ಯಂಡ್ ಹೋಮಿಯೋಸ್ಟೇಸಿಸ್ ಮೇಂಟೈನ್ ಮಾಡುತ್ತೆ ವೈಟಮಿನ್ B12. ಕಣ್ಣಿಂದ ಡೆಫಿನೆಟ್ಲಿ ಬ್ರೈನಿಗೆ ಕನೆಕ್ಷನ್ಸ್ ನರದ ಮೂಲಕನೇ ಹೋಗೋದು. ನಮ್ಮ ಕಣ್ಣಿನ ಕಪ್ಪು ಭಾಗ ಏನಿದೆ ಕಾರ್ನಿಯಾ, ಅದು ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್, ಅಲ್ಲಿ ನರಗಳಿರುತ್ತೆ. ಸೊ ಆ ನರಗಳು ಹೆಲ್ದಿ ಆಗಿರಬೇಕು, ಮೇಂಟೈನ್ ಆಗಬೇಕು ಅಂದರೆ ವೈಟಮಿನ್
B12 ಇದೆಲ್ಲ ಇಂಡೈರೆಕ್ಟ್. ಬಟ್ ಈ ಥರ ಡ್ರೈ ಐ ಪೇಷಂಟ್ ಬಂದು ಸರ್ಟನ್ ಸಿಂಪ್ಟಮ್ಸ್ ಇದ್ದರೆ ನಾವು ಇದನ್ನು ಎಲ್ಲ ಚೆಕ್ ಮಾಡಿ ಇದೇನಾದರೂ ಕಮ್ಮಿ ಇದ್ದರೆ ಇದ್ರದ್ದು ಸಪ್ಲಿಮೆಂಟೇಷನ್ ಕೊಡ್ತೀವಿ. ಬಟ್ ಮೇನ್ ಸ್ಟೇ ಆಫ್ ದ ಟ್ರೀಟ್ಮೆಂಟ್ ವಿಲ್ ಬಿ ದ ಟ್ರೀಟಿಂಗ್ ದ ಸರ್ಫೇಸ್ ಲೆವೆಲ್ ಪ್ರಾಬ್ಲಮ್. ಓಕೆ. ಇನ್ನು ಐ ಮೇಕಪ್ ಮಾಡ್ತಾರೆ ಅಥವಾ ಐ ಕಾಜಲ್ ಹಾಕೋದು, ಐಲೈನರ್, ಇದೇನಾದರೂ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತಾ ಅಥವಾ ಏನೊಂದು ಕಲರ್ ಹಾಕ್ತಾರೆ, ಇದರಿಂದಾಗಿ ಕಣ್ಣಿಗೆ ತೊಂದರೆ ಆಗುತ್ತಾ ಹೇಗೆ ಅಂತ? ಸೊ ಐ ಮೇಕಪ್, ಐಲೈನರ್ ಡೆಫಿನೆಟ್ಲಿ ಯು ಶುಡ್ ವೇರ್, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಬಟ್ ಯು ಆಲ್ಸೋ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ಯು ರಿಮೂವ್ ಇಟ್ ಬಿಫೋರ್ ಗೋಯಿಂಗ್ ಟು ಬೆಡ್. ಸೊ ತೆಗಿಬೇಕು. ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಮಿಸ್ಟೇಕ್ ದಟ್ ಹ್ಯಾಪನ್ಸ್. ಏನಾಗುತ್ತೆ, ಒಂದು ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಬೇಕು. ನಿಮಗೇನಾದರೂ ಅಲರ್ಜಿ ಇದ್ದರೆ ಆ ಪ್ರಾಡಕ್ಟಲ್ಲಿ ನೋಡಿಕೊಂಡು ಖರೀದಿ ಮಾಡಿ ಅದನ್ನು ಉಪಯೋಗಿಸ್ಬೇಕು. ಅದಲ್ಲದೆ ನೀವು ಹಾಕಿದ ಮೇಲೆ ನಿಮ್ಮದು ಇವೆಂಟ್ ಮುಗಿದ ಮೇಲೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೂವ್ ಇಟ್ ನೀಟ್ಲಿ. ಐಲಿಡ್ ಹೈಜೀನ್ ಮತ್ತು ಫೇಸ್ ಹೈಜೀನ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಡ್ರೈನೆಸ್ನ ಕಮ್ಮಿ ಮಾಡೋದ್ರಲ್ಲಿ, ಡ್ರೈ ಐ ಕಮ್ಮಿ ಮಾಡೋದ್ರಲ್ಲಿ. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ, ಎಣ್ಣೆ ಗ್ರಂಥಿಗಳ ಓಪನಿಂಗ್ ಇರುತ್ತೆ ರೆಪ್ಪೆನಲ್ಲಿ, ಅಲ್ಲಿಂದ ನಿಮ್ಮದು ಆಯಿಲ್ ಪ್ರೊಡಕ್ಷನ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಲೇಯರ್ ಆಫ್ ದ ಟಿಯರ್ ಫಿಲ್ಮ್. ಯಾವಾಗ ನೀವು ಐಲೈನರ್ ಹಾಕ್ತೀರಾ, ಕಾಜಲ್ ಹಾಕ್ತೀರಾ, ಆ ಲೈನ್ ಮೇಲೆ ಹಾಕ್ತೀರಾ, ಆ ಓಪನಿಂಗ್ಸು ಈ ಪಾರ್ಟಿಕಲ್ಸಿಂದ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ನೀವು ನೀಟಾಗಿ ಕ್ಲೀನಿಂಗ್ ಮಾಡೋದು, ವಾರ್ಮ್ ಕಂಪ್ರೆಸಸ್ ಕೊಡೋದು ಮಾಡಿದಾಗ ಆ ಪಾರ್ಟಿಕಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇಟ್ ವಿಲ್ ನಾಟ್ ಕ್ಲಾಗ್ ಆರ್ ಬ್ಲಾಕ್ ದೋಸ್ ಓಪನಿಂಗ್ಸ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ರೈ ಐಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವೆಲ್ಲ ನಮ್ಮ ಸ್ಮಾಲ್ ಮಿಸ್ಟೇಕ್ಸ್ ಕೂಡ ಇದು ಬರೋದಕ್ಕೆ ಒಂದು ಮುಖ್ಯ ಕಾರಣ ಆಗಿಬಿಡುತ್ತೆ. ಸೊ ಈವನ್ ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕಣ್ಣೀರಲ್ಲೂ ಕೂಡ ಒಂದಿಷ್ಟು ನೀವು ಹೇಳಿದಾಗೆ ಲೇಯರ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಯಾಕೆ ಕಣ್ಣಲ್ಲಿ ತೇವಾಂಶ ಇರಬೇಕು, ಅದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಎಷ್ಟು ಮುಖ್ಯ, ಸೊ ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದೀರಾ. ವೈಟಮಿನ್ಗಳು ಯಾಕೆ ಅಷ್ಟು ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.